ಸಂಚಾರ ನಿಲ್ಲಿಸಿದ ಬಿಎಂಟಿಸಿ ಬಸ್ ಹಲವು ಗುಜರಿ ಸೇರುವ ಹಂತದಲ್ಲಿವೆ. ಇಂತಹ ಬಿಎಂಟಿಸಿ ಬಸ್ಗಳನ್ನು ಮೆಕ್ಯಾನಿಕ್ಗಳು ತಮ್ಮ ಕೈಚಳಕದಿಂದ ಕ್ಯಾಂಟೀನ್ ಮಾದರಿ ಮಾಡಿದ್ದಾರೆ. ಬನ್ನಿ ಕುಳಿತು ಊಟ ಮಾಡೋಣ ಎಂಬ ಶೀರ್ಷಿಕೆಯಡಿ ಮೂಲೆ ಸೇರುವ ಬಸ್ ಉಪಯುಕ್ತವಾಗುವಂತೆ ಮಾಡಲಾಗಿದೆ. ನಿಗಮದಿಂದ ಪ್ರಶಂಸನಾ ಪತ್ರ ನೀಡಲಾಗಿದೆ. ಈ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿದುಕೊಂಡು ಬನ್ನಿ. ಅಗ್ಗದ ದರದಲ್ಲಿ ಪ್ರಯಾಣಿಸಬಹುದು ಅಂದ್ರೆ ಅದುವೇ ಬಿಎಂಟಿಸಿ ಬಸ್. ಬೆಂಗಳೂರಿಗರ ಜೀವನಾಡಿ. 1000ಕ್ಕೂ ಹೆಚ್ಚು ಕಿಲೋಮೀಟರ್ ಪ್ರಯಾಣಿಸಿದ ಬಸ್ಗಳು ಸದ್ಯ ಸಂಚಾರ ನಿಲ್ಲಿಸಿವೆ. ಇಂತಹ ಬಸ್ಗಳನ್ನೇ ಗುರಿಯಾಗಿಸಿಕೊಂಡು ಸ್ಕ್ರಾಪ್ ಬಸ್ಸಿನಲ್ಲಿ ನೌಕರರಿಗಾಗಿ ಬಿಎಂಟಿಸಿ ಕ್ಯಾಂಟೀನ್ ನಿರ್ಮಿಸಿದೆ. ಸ್ಕ್ರಾಪ್ ಬಸ್ಸಿನಲ್ಲಿ ಭೋಜನ ಬಂಡಿ. ಹೌದು, 1,00,000 ಕಿಲೋಮೀಟರ್ ಓಡಾಟ ನಡೆಸಿದ ಬಸ್ಗಳು ಕ್ಯಾಂಟೀನ್ ಆಗಿ ಪರಿವರ್ತನೆಗೊಂಡಿವೆ. ಬಿಎಂಟಿಸಿ ಲೇಲ್ಯಾಂಡ್ ಉಗ್ರಾಣದಲ್ಲಿ ಈ ಕ್ಯಾಂಟೀನ್ ಬಸ್ ಇದೆ. ಊಟದ ಹಾಲ್ ನಿರ್ಮಿಸಿ ಕ್ಯಾಂಟೀನ್ ಇಲ್ಲದಂತಹ ಘಟಕ, ಬಸ್ ನಿಲ್ದಾಣಗಳಲ್ಲಿ ತಿಂಡಿ ಊಟ ಮಾಡೋದಕ್ಕೆ ಈ ಬಸ್ ಉಪಯೋಗವಾಗ್ತಾ ಇದೆ. ಮೆಕ್ಯಾನಿಕ್ಗಳ ಕೈಚಳಕದಿಂದ ಭೋಜನ ಬಂಡಿ ರೆಡಿ. ಭೋಜನ ಬಂಡಿ ಬನ್ನಿ ಕುಳಿತು ಊಟ ಮಾಡೋಣ ಎಂದು ಬಿಎಂಟಿಸಿ ಅಧಿಕಾರಿಗಳು ಸಿಬ್ಬಂದಿ ವರ್ಗವನ್ನ ಕರೆದಿದ್ದಾರೆ. ಆದರೆ ಬಿಎಂಟಿಸಿ ಹೊಸ ರೂಪದಲ್ಲಿ ವಾಪಸ್ಸಾಗಿದೆ. ಸಂಸ್ಥೆಯ ಮೆಕ್ಯಾನಿಕ್ಗಳ ಕೈಚಳಕದಿಂದ ಭೋಜನ ಬಂಡಿಯಾಗಿ ಬದಲಾಗಿದೆ. ಬಿಎಂಟಿಸಿ ಸಿಬ್ಬಂದಿ ನೆಮ್ಮದಿಯಿಂದ ಊಟ ಮಾಡೋದಕ್ಕೆ ಅನುವು ಮಾಡಿಕೊಡಲಾಗಿದೆ. ದಾಸನಪುರದ ಬಿಎಂಟಿಸಿ ವರ್ಕ್ಶಾಪ್ನಲ್ಲಿ ಈ ಭೋಜನ ಬಂಡಿ ಹೆಸರಿನಲ್ಲಿ ಬಸ್ ಕ್ಯಾಂಟೀನ್ ಶುರುವಾಗಿದೆ. ಬನ್ನಿ ಕುಳಿತು ಊಟ ಮಾಡೋಣ ಎಂದು ಸಿಬ್ಬಂದಿ ಖುಷಿಯಾಗಿ ಊಟ ಮಾಡುತ್ತಿದ್ದಾರೆ. ಕ್ಯಾಂಟೀನ್ಗಳು ಇಲ್ಲದ ಡಿಪೋಗಳಲ್ಲಿ ಈ ಭೋಜನ ಬಂಡಿ ನಿಲ್ಲಿಸುವುದಕ್ಕೆ ಬಿಎಂಟಿಸಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಭೋಜನ ಬಂಡಿಯಲ್ಲಿ ಏನೆಲ್ಲ ಸೌಲಭ್ಯಗಳಿವೆ? ಈ ಬಸ್ ಕ್ಯಾಂಟೀನ್ನಲ್ಲಿ ಕೈ ತೊಳೆಯುವ ಬೇಸಿನ್, ಕುಡಿಯುವ ನೀರಿನ ವ್ಯವಸ್ಥೆ, ಫ್ಯಾನ್ಗಳ ವ್ಯವಸ್ಥೆ, ಬೆಳಕಿಗಾಗಿ ಛಾವಣಿಯಲ್ಲಿ ಗಾಜಿನ ಕಿಟಕಿಯನ್ನ ಅಳವಡಿಸಲಾಗಿದೆ. ಗಾಳಿ ಬೆಳಕಿಗಾಗಿ ಬಸ್ನ ಎರಡೂ ಕಡೆಗಳಲ್ಲಿ ಕಿಟಕಿಗಳನ್ನು ಇಡಲಾಗಿದೆ. ಬಸ್ ಚಾವಣಿಯ ಮೇಲೆ ನೀರಿನ ಟ್ಯಾಂಕ್ ಅನ್ನ ಜೋಡಿಸಲಾಗಿದೆ. ಹೋಟೆಲ್ಗಳಲ್ಲಿ ಇರುವ ಎಲ್ಲಾ ಸೌಲಭ್ಯಗಳು ಈ ಭೋಜನ ಬಂಡಿಯಲ್ಲಿದೆ. ಬಿಎಂಟಿಸಿ ತಾಂತ್ರಿಕ ಸಿಬ್ಬಂದಿಗೆ ಪ್ರಶಂಸನಾ ಪತ್ರ. ಭೋಜನ ಬಂಡಿಯನ್ನಾಗಿ ಪರಿವರ್ತಿಸಿದ ಬಿಎಂಟಿಸಿ ತಾಂತ್ರಿಕ ಸಿಬ್ಬಂದಿಗೆ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಯಿತು. ಬಿಎಂಟಿಸಿ ಕೇಂದ್ರ ಕಚೇರಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಾಂತ್ರಿಕ ಸಿಬ್ಬಂದಿ ಮತ್ತು ಚಾಲನಾ ಸಿಬ್ಬಂದಿಯನ್ನ ಸನ್ಮಾನಿಸಿದರು. ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕ ರಾಮಚಂದ್ರನ್ ಆರ್, ನಿರ್ದೇಶಕಿ ಶಿಲ್ಪಾ ಎಂ, ಮುಖ್ಯ ತಾಂತ್ರಿಕ ಎಂಜಿನಿಯರ್ ಎಎನ್ ಗಜೇಂದ್ರ ಕುಮಾರ್, ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬನ್ನಿ ಕುಳಿತು ಊಟ ಮಾಡೋಣ ಎಂಬ ಘೋಷವಾಕ್ಯದೊಂದಿಗೆ ಭೋಜನ ಬಂಡಿ ಡಿಪೋ 8ರಲ್ಲಿ ಆರಂಭಗೊಂಡಿದೆ. ಮುಂದೆ ಎಲ್ಲಾ ಡಿಪೋಗಳಲ್ಲಿ ಇದೇ ರೀತಿ ಭೋಜನ ಬಂಡಿ ಆರಂಭಿಸುವ ಗುರಿ ಇದೆ ಎಂದು ಸಚಿವರು ತಿಳಿಸಿದ್ದಾರೆ. ಕ್ಯಾಂಟೀನ್ ಕಟ್ಟಡಗಳಿಲ್ಲದ ನೂತನವಾಗಿ ನಿರ್ಮಿತವಾಗಿರುವ ಘಟಕಗಳು, ಬಸ್ ನಿಲ್ದಾಣಗಳಲ್ಲಿ ಭೋಜನ ಬಂಡಿ ಬಳಕೆಯಾಗಲಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.